ಕೊನೆಗೂ ಭದ್ರಾ ಡ್ಯಾಂ ಸೋರಿಕೆಯನ್ನ ನಿಲ್ಲಿಸಿದ್ದಾರೆ ಅಧಿಕಾರಿಗಳು. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ ಫಸ್ಟ್ ವರದಿಗೆ ಸ್ಪಂದಿಸಿದೆ ಸರ್ಕಾರ. ಭದ್ರಾ ಡ್ಯಾಂನಲ್ಲಿ ನೀರು ಸೋರಿಕೆಯಾಗ್ತಾ ಇರೋ ಬಗ್ಗೆ, ವ್ಯರ್ಥವಾಗಿ ಸಾವಿರಾರು ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇರೋ ಬಗ್ಗೆ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ನ್ಯೂಸ್ ಫಸ್ಟ್ ಈ ವರದಿಯನ್ನ ತಂದಿತ್ತು. ಈಗ ನ್ಯೂಸ್ ಫಸ್ಟ್ ವರದಿಯನ್ನ ಆಧರಿಸಿ ಸೋರಿಕೆ ನಿಲ್ಲಿಸುವುದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸತತ 3 ದಿನಗಳ ಕಾರ್ಯಾಚರಣೆಯ ಬಳಿಕ ಭದ್ರಾ ಡ್ಯಾಂನಲ್ಲಿ ನೀರಿನ ಸೋರಿಕೆಗೆ ತಡೆಯನ್ನ ಒಡ್ಡಲಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿ ಸಿಬ್ಬಂದಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೋರಿಕೆ ನಿಲ್ಲಿಸಿ ರೈತರ ಆತಂಕವನ್ನ ಸದ್ಯ ನಿವಾರಿಸಿದೆ ನೀರಾವರಿ ನಿಗಮ. ಎಷ್ಟು ತ್ವರಿತವಾಗಿ ಕೆಲಸ ಮಾಡುತ್ತೆ ಇಲಾಖೆ ಮನ್ಸು ಮಾಡಿದ್ರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನೀರಾವರಿ ನಿಗಮದ ಸಿಬ್ಬಂದಿ ಹಾಗೆ ತಂಡದ ತಜ್ಞರಿಗೆ ಡಿಕೆ ಶಿವಕುಮಾರ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಮಾಡಿರುವಂತಹ ಟ್ವೀಟ್ ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 3 ದಿನಗಳ ಸತತ ಕಾರ್ಯಾಚರಣೆ ಮೂಲಕ ಲಕ್ಕವಳ್ಳಿ ಭಾಗದಲ್ಲಿ, ಲಕ್ಕವಳ್ಳಿ ಬಳಿ ಭದ್ರಾ ಡ್ಯಾಂನ ಸ್ಲೂಯಿಸ್ ಗೇಟ್ ನಲ್ಲಾಗ್ತಾ ಇದ್ದ ನೀರಿನ ಸೋರಿಕೆಯನ್ನ ನಿಲ್ಲಿಸಿ ರೈತರ ಆತಂಕ ನಿವಾರಿಸಿದ ಕರ್ನಾಟಕ ನೀರಾವರಿ ನಿಗಮದ ಸಿಬ್ಬಂದಿ, ಡ್ಯಾಂ ಸೇಫ್ಟಿ ರಿವ್ಯೂ ಪ್ಯಾನೆಲ್ ಹಾಗೆ ಡ್ಯಾಂ ಸೇಫ್ಟಿ ಆರ್ಗನೈಸೇಷನ್ ತಂಡದ ತಜ್ಞರು ಹಾಗೆ ಮುಳುಗಡೆ ತಜ್ಞರಿಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಶ್ರಮ ಹಾಗೆ ಅನುಭವದಿಂದಾಗಿ ಸಂಭವನೀಯ ಅಪಾಯವೊಂದು ತಪ್ಪಿದೆ. ಸಂಕಷ್ಟದ ಸಮಯದಲ್ಲಿ ನೀರಾವರಿ ಇಲಾಖೆ ಎಷ್ಟು ತ್ವರಿತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಅಧಿಕಾರಿಗಳಿಗೆ ಅಭಿನಂದಿಸಿದ್ದಾರೆ. ನೀವು ಮೊದಲ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಭದ್ರಾ ಡ್ಯಾಂ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ನ ಪ್ರತಿನಿಧಿ ಮಂಜುನಾಥ್, ಆವತ್ತು ನಾವು ಮೊದಲ ದಿನ ವರದಿಯನ್ನ ಏನ್ ಮಾಡಿದ್ವಿ, ಆವತ್ತು ಆ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ವಿ. ಆ ವಿಡಿಯೋನ ಅವ್ರಿಗೆ ತೋರಿಸಿದ್ವಿ. ಯಾವ ರೀತಿ ಡ್ಯಾಮ್ ನಲ್ಲಿ ಸೋರಿಕೆ ಆಗ್ತಾ ಇದೆ, ಯಾವ ರೀತಿ ಸಾವಿರಾರು ಕ್ಯೂಸೆಕ್ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಅಂತ ಹೇಳಿ ನ್ಯೂಸ್ ಫಸ್ಟ್ ನ ಪ್ರತಿನಿಧಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ರು. ಆಗ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡ್ತೀನಿ, ಈ ಬಗ್ಗೆ ಪರಿಶೀಲನೆಗೆ ನಾನು ಕ್ರಮವನ್ನ ತೆಗೆದುಕೊಳ್ತೀನಿ, ಆದಷ್ಟು ಶೀಘ್ರದಲ್ಲಿ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ರು. ಅದರಂತೆ ನೀರಾವರಿ ನಿಗಮದ ಸಿಬ್ಬಂದಿಗೆ, ಅಧಿಕಾರಿಗಳಿಗೆ ಸೂಚನೆ ಹೋಗಿದೆ. ಅದಾದಂತಹ ನಂತರದಲ್ಲಿ 3 ದಿನಗಳ ನಂತರ ಆ ನೀರು ಯಾವ ರೀತಿ ಸೋರಿಕೆ ಆಗ್ತಾ ಇತ್ತು ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಆ ಸೋರಿಕೆ ಆಗ್ತಾ ಇದ್ದಂತಹ ನೀರನ್ನ ತಡೆಯುವಂತಹ ಕೆಲಸವನ್ನ ಈಗ ನೀರಾವರಿ ನಿಗಮದ ಸಿಬ್ಬಂದಿ ಮಾಡಿದ್ದಾರೆ. ಸತತ 3 ದಿನಗಳ ಕಾರ್ಯಾಚರಣೆಯ ಬಳಿಕ ಸೋರಿಕೆ ಆಗ್ತಾ ಇದ್ದಂತಹ ನೀರಿಗೆ ತಡೆಯನ್ನ ಒಡ್ಡುವಂತಹ ಕೆಲಸ ಆಗಿದೆ. ಭದ್ರಾ ಡ್ಯಾಂನಲ್ಲಿ ಪ್ರತಿನಿತ್ಯ ಸಾವಿರಾರು ಕ್ಯೂಸೆಕ್ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇತ್ತು. ಯಾಕಂದ್ರೆ ಸ್ಲೂಯಿಸ್ ಗೇಟ್ ನಲ್ಲಿ ಆಗಿದ್ದಂತಹ ಆ ಸಮಸ್ಯೆಯಿಂದಾಗಿ ಪ್ರತಿನಿತ್ಯ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇತ್ತು, ಹಳ್ಳದ ಪಾಲಾಗ್ತಾ ಇತ್ತು. ಈ ಬಗ್ಗೆ ರೈತರು ಆತಂಕವನ್ನ ವ್ಯಕ್ತಪಡಿಸಿದ್ರು, ಕಳವಳವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಈ ವಿಚಾರ ನ್ಯೂಸ್ ಫಸ್ಟ್ ಗಮನಕ್ಕೆ ಬಂತು, ನ್ಯೂಸ್ ಫಸ್ಟ್ ಈ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಮಾಡುತ್ತೆ. ನಿರಂತರವಾಗಿ ವರದಿಯನ್ನ ಮಾಡಿ ಸರ್ಕಾರವನ್ನ, ಅಧಿಕಾರಿಗಳನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ಈ ವಿಚಾರವನ್ನ ತರುತ್ತೆ. ಅದಾದಂತಹ ನಂತರದಲ್ಲಿ 3 ದಿನಗಳ ಕಾಲ ಸತತ ಕಾರ್ಯಾಚರಣೆಯನ್ನ ಮಾಡಿ ಪೋಲಾಗ್ತಾ ಇದ್ದಂತಹ ನೀರನ್ನ ತಡೆಯುವಂತಹ ಕೆಲಸವನ್ನ ಸರ್ಕಾರ, ನೀರಾವರಿ ನಿಗಮದ ಅಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.